ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಶುಭೋದಯ. ಇವಾಗ ಟೈಮ್ ಬಂದು 5:30 ಆಗಿದೆ. ಅಮ್ಮ ಬಾಗಿಲಿಗೆ ನೀರೆಲ್ಲ ಹಾಕಿದ್ರು. ನಾನು ಒಂದು ಚಿಕ್ಕದಾದ ರಂಗೋಲಿಯನ್ನು ಇಟ್ಟಿದ್ದೀನಿ, ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಹಾಗೆ ಇಲ್ಲಿ ಪೂಜೆಗೆ ಅಂದ್ಬಿಟ್ಟು ಹೂವೆಲ್ಲ ಕಟ್ಟಿಟ್ಟಿದ್ರು, ದೇವ್ರಿಗೆ ಮಡ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ನಾನು. ದೇವ್ರ ಮನೆಯೆಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರಿಗೆ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡಬೇಕಿತ್ತು, ಅದಕ್ಕೋಸ್ಕರ ಬಂದೆ ದೇವರಿಗೆ. ಇವಾಗ ಪೂಜೆ ಎಲ್ಲ ಆಗಿದೆ. ಇವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು, ಸೊ ಅದಕ್ಕೋಸ್ಕರ ಇವತ್ತು ಬೇಗನೆ ಬೆಳಗ್ಗೆ ಎದ್ದು ವಾರ ಎಲ್ಲ ಆಯಿತು. ಹೆಣ್ಮಕ್ಳಿಗೆ ತಂಬಿಟ್ಟು ಹಬ್ಬ ಅಂದ್ರೆ ಎಷ್ಟು ಖುಷಿ ಅಲ್ವಾ. ಯಾಕಂದರೆ ರೆಡಿಯಾಗಿ ತಂಬಿಟ್ಟನ್ನ ಇಟ್ಕೊಂಡು ಹೋಗೋದೇ ಒಂದು ಖುಷಿ ಅವ್ರಿಗೆ. ಈಗ ನಮ್ಮಮ್ಮನೂ ಕೂಡ ಆರತಿ ತಟ್ಟೆ ಎಲ್ಲ ರೆಡಿ ಮಾಡಿದ್ರು. ನೋಡಿ ಯಾವ ಥರ ಕಾಣಿಸ್ತಿದೆ ನಮ್ಮನೆ ಪೂಜೆ ತಟ್ಟೆ. ತಂಬಿಟ್ಟು ಅಷ್ಟೇ, ನಮ್ಮ ಮನೆ ತಂಬಿಟ್ಟು ತುಂಬ ಎದ್ದು ಕಾಣಿಸ್ತಾ ಇತ್ತು. ತುಂಬ ಸ್ವೀಟಾಗಿ ಮಾಡಿದರು ಅಮ್ಮ ತಂಬಿಟ್ಟನ್ನ. ಹಾಗೆ ತಂಬಿಟ್ಟನ್ನ ತಗೊಂಡು ಊರಲ್ಲಿರುವಂತಹ ದೇವಸ್ಥಾನದ ಹತ್ರ ಹೋದ್ವಿ ನಾವೆಲ್ಲ. ಇವಾಗ ಅಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಮೊದಲಿಗೆ ನಾವು ತಗೊಂಡಿರುವಂತಹ ತಟ್ಟೆಯಲ್ಲಿ ಹೂವು, ಅರಿಶಿನ ಕುಂಕುಮ ಬಾಳೆಹಣ್ಣು ಎಲ್ಲನೂ ತಗೋತಾರೆ ಅವರೇ. ಮತ್ತು ಹಣ್ಣು ಕಾಯೆಲ್ಲ ಹೊಡೆದು ಪೂಜೆ ಎಲ್ಲ ಮಾಡಿದ ನಂತರ ಅಲ್ಲಿ ಪ್ರಸಾದ ಮಾಡಿರ್ತಾರೆ ದೇವ್ರಿಗೆ ಅಂತೇಳಿ. ಅದೇ ಪ್ರಸಾದನವನ್ನು ನಮ್ಮ ಯಾರ್ಯಾರು ತಟ್ಟೆ ತಗೊಂಡೋಗಿರ್ತಾರೆ ಆ ತಟ್ಟೆಗಳಿಗೂ ಕೂಡ ಸ್ವಲ್ಪ ಸ್ವಲ್ಪ ದೇವ್ರ ಪ್ರಸಾದವನ್ನು ಹಾಕ್ತಾರೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಟ್ಟೆಗಳು ಅಂತ. ಈ ಹಬ್ಬನ ವರ್ಷಕ್ಕೊಮ್ಮೆ ಮಾಡ್ತಾರೆ ನಮ್ಮೂರಲ್ಲಿ. ಹಾಗೆ ಇವಾಗ ಅಲ್ಲಿ ಪೂಜೆ ಎಲ್ಲ ಮುಗೀತಾ ಬಂತು. ನೆಕ್ಸ್ಟು ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಮರಿಯನ್ನು ಕಡಿತಾರೆ. ಇವಾಗ ಫೈನಲಾಗಿ ಪೂಜೆ ಎಲ್ಲ ಮುಗೀತು. ಎಲ್ಲರಿಗೂ ಕೂಡ ಮಂಗಳಾರತಿಯನ್ನು ಕೊಟ್ಟು ಮತ್ತು ತೀರ್ಥ ಎಲ್ಲ ಹಾಕಿದ್ರು. ಇವಾಗ ನಾವು ಕೂಡ ನಮ್ಮ ಮನೆ ಕಡೆ ಹೊರಟ್ವಿ. ನಾವು ಮನೆಗೆ ಬಂದು ನಾನ್ ವೆಜ್ ಊಟಕ್ಕೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ವಿ, ನಾನು ಮತ್ತು ನಮ್ಮ ಅತ್ತಿಗೆ ನಮ್ಮಮ್ಮ ಎಲ್ಲ ಸೇರಿಕೊಂಡು. ಮೊದಲಿಗೆ ಇಲ್ಲಿ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ಗೆ ಎಲ್ಲ ಇಲ್ಲಿ ರುಬ್ಕೋತಾ ಇದ್ವಿ. ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಸಾಂಬಾರು ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ನೈಸಾಗಿ ರುಬ್ಕೋಬೇಕು. ಇವಾಗ ಇಲ್ಲಿ ಹಾಲು ಖೀರ್ ಕೂಡ ಮಾಡಿದ್ವಿ ಇವಾಗಲೇ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು. ತುಂಬ ಟೇಸ್ಟಾಗಿ ಬಂದಿತ್ತು ಫ್ರೆಂಡ್ಸ್ ಹಾಲು ಖೀರು. ಹಾಲು ಖೀರ್ ರೆಸಿಪಿನೂ ಕೂಡ ನಾನು ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಒಮ್ಮೆ ಹೋಗಿ ನೋಡಿ. ಊಟಕ್ಕೆ ಅಂತ ಇಲ್ಲಿ ಚಿಕನ್ ಗ್ರೇವಿ, ಮಟನ್ ಸಾಂಬಾರ್, ಮಟನ್ ಕೈಮಾ ಮತ್ತು ಬೋಟಿ ಗೊಜ್ಜು ಇಷ್ಟೆಲ್ಲ ಅಡುಗೆಗಳನ್ನ ಮಾಡಿದ್ವಿ. ಸಾಂಬಾರಂತೂ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ನೈಟ್ಗೆ ಕೈಮಾ ಉಂಡೆ ಎಲ್ಲ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇದಾಗಿತ್ತು ನಮ್ಮ ಊರಿನ ಹಬ್ಬದ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.